everyone, welcome to Maths class 8th standard part 1. Let us continue with the lesson chapter 3 Understanding Quadrilaterals. Exercise 3.3 third question. Can a quadrilateral ABCD be a parallelogram if first condition ಏನು ಕೇಳಿದರೆ angle D plus angle B is equal to 180 degree ಅಂತ ಕೇಳಿದರೆ. ಸೊ ಇಲ್ಲಿ ಒಂದು ನಾವು ರಫ್ ಸ್ಕೆಚ್ ಅನ್ನು ಹಾಕೊಂಡಿದ್ದೀವಿ. ABCD is a parallelogram. ಅದರಲ್ಲಿ ಏನು ಕೇಳಿದರೆ angle B plus angle D is equal to 180 degree ಆಗತ್ತಾ ಅಂತ. ಆಗುತ್ತೆ, ಯಾಕೆ ಅಂದರೆ ಕೆಲವೊಂದೊಂದು ಸಿಚುವೇಶನಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಅನ್ನು ತಗೊಂಡ್ರೆ ಎಲ್ಲ ಆ್ಯಂಗಲ್ಸು ಎಷ್ಟಿರ್ತವೆ, 90 ಡಿಗ್ರಿ ಇರ್ತವೆ. ಸೊ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಇದ್ದಾಗ ಇವೆರಡೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 90 + 90 180 ಡಿಗ್ರಿ. ಸೊ ಆಗಬಹುದು, ಓಕೆನಾ. ಕ್ಯಾನ್ ಎ ಕ್ವಾಡ್ರಿಲ್ಯಾಟರಲ್ ABCD ಬಿ ಎ ಪ್ಯಾರಲೋಗ್ರಾಮ್ ಅಂತ ಕೇಳಿದಾಗ ಎಸ್, ಫಸ್ಟ್ ಒನ್ನಿಗೆ ಎಸ್ ಇಫ್ ಇಟ್ ಈಸ್ ಎ ಸ್ಕ್ವೇರ್, ಅದು ಸ್ಕ್ವೇರ್ ಆಗಿದ್ರೆ ಅಥವಾ ರೆಕ್ಟ್ಯಾಂಗಲ್ ಆಗಿದ್ರೆ ಮಾತ್ರನೇ ಈ ಒಂದು ಕಂಡೀಷನ್ನು ಅಪ್ಲೈ ಆಗುತ್ತೆ. ಸೆಕೆಂಡ್ ಕ್ವೆಶನ್ ನೋಡಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ. ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ 8 ಸೆಂಟಿಮೀಟರ್, ಸಿ ಡಿ 8 ಸೆಂಟಿಮೀಟರ್. ನೆಕ್ಸ್ಟು ಎ ಡಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಿ ಸಿ ಇಸ್ ಈಕ್ವಲ್ ಟು 4.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂದರೆ ಪ್ಯಾರಲೋಗ್ರಾಮ್ ಅಂದರೆ ಆಪೋಸಿಟ್ ಸೈಡ್ಸ್ ಯಾವಾಗಲೂ ಈಕ್ವಲ್ ಇರಬೇಕು. ಬಟ್ ಈ ಸೆಕೆಂಡ್ ಕಂಡೀಷನಲ್ಲಿ ಏನಾಗಿದೆ, ಬಿ ಸಿ ಮತ್ತು ಎ ಡಿ ಈಕ್ವಲ್ ಇಲ್ಲ. ಸೊ ಇದಕ್ಕೆ ಏನಂತ ಬರಿತೀವಿ, ಸೆಕೆಂಡ್ ಕ್ವೆಶನ್ನಿಗೆ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ opposite sides are not equal ಅಂತ ಬರಿಬೇಕು, ಓಕೆನಾ. ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡಿ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು 70 ಡಿಗ್ರಿ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 65 ಡಿಗ್ರಿ ಅಂತ. ನಾವೇನು ಹೇಳಿದ್ವಿ, ಆಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಈಕ್ವಲ್ ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಇನ್ ದ ಕೇಸ್ ಆಫ್ ಥರ್ಡ್ ಸ್ಟೇಟ್ಮೆಂಟ್, ಆ್ಯಂಗಲ್ ಎ ಈಸ್ ನಾಟ್ ಈಕ್ವಲ್ ಟು ಆ್ಯಂಗಲ್ ಸಿ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಇರೋ 3 ಕಂಡೀಷನಲ್ಲಿ ಫಸ್ಟ್ ಕಂಡೀಷನ್ ಓಕೆ, ಬಟ್ ಏನಾಗಿರಬೇಕು, ಇದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಆಗಿದ್ರೆ ಮಾತ್ರನೇ. ಇನ್ನು ಸೆಕೆಂಡ್ ಕಂಡೀಷನಲ್ಲಿ ಆಪೋಸಿಟ್ ಸೈಡ್ಸು ಈಕ್ವಲ್ ಇರಲಿಲ್ಲ, ಹಾಗಾಗಿ ಇದು ಪ್ಯಾರಲೋಗ್ರಾಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಥರ್ಡ್ ಕಂಡೀಷನಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇಲ್ಲ, ಹಾಗಾಗಿನೂ ಕೂಡ ಇದು ಪ್ಯಾರಲೋಗ್ರಾಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ವೆಶ್ಚನ್ ನಂಬರ್ 4, ಡ್ರಾ ಎ ರಫ್ ಫಿಗರ್ ಆಫ್ ಕ್ವಾಡ್ರಿಲ್ಯಾಟರಲ್ that is not a parallelogram but has exactly 2 opposite angles of equal measure. ಸೊ ಪ್ಯಾರಲೋಗ್ರಾಮ್ ಅಲ್ಲಿ ನಾವು ತಿಳ್ಕೊಳ್ತಾ ಬಂದಿದ್ದೀವಿ, ಎಷ್ಟೊಂದು ಟೈಪ್ಸ್ ಆಫ್ ಪ್ಯಾರಲೋಗ್ರಾಮ್ ಅನ್ನ ನೋಡಿದ್ದೀವಿ. ಬಟ್ ಇಲ್ಲಿ ನಾವು ಡ್ರಾ ಮಾಡಬೇಕಾಗಿರೋದು ದಟ್ ಈಸ್ ನಾಟ್ ಪ್ಯಾರಲೋಗ್ರಾಮ್ ಬಟ್ ಎಕ್ಸಾಕ್ಟ್ಲಿ 2 ಆಪೋಸಿಟ್ ಆ್ಯಂಗಲ್ಸ್ ಅನ್ನ ಹೊಂದಿರಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೈಟ್. ಸೊ ಕೈಟ್ ನೋಡಿ ಈ ರೀತಿನಲ್ಲಿ ಬರುತ್ತೆ. ದಿಸ್ ಈಸ್ ನಾಟ್ ಎ ಪ್ಯಾರಲೋಗ್ರಾಮ್, ಯಾಕೆಂದರೆ ನೋಡಿ ಆಪೋಸಿಟ್ ಸೈಡ್ಸು ಈಕ್ವಲ್ ಇರೋದಿಲ್ಲ, ಬಟ್ ಈ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ, ಓಕೆನಾ. ಸೊ ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಆಗ್ತವೆ, ಎಲ್ಲವುದು ಓಕೆ, ಬಟ್ ದಿಸ್ ಇಸ್ ನಾಟ್ ಎ ಪ್ಯಾರಲೋಗ್ರಾಮ್ ಬಿಕಾಸ್ ಆಪೋಸಿಟ್ ಸೈಡ್ಸ್ ಆರ್ ನಾಟ್ ಈಕ್ವಲ್, ಬಟ್ 2 ಆಪೋಸಿಟ್ ಆ್ಯಂಗಲ್ಸನ್ನು ಇದು ಹೊಂದಿರೋದ್ರಿಂದ ಈ ಒಂದು ಫೋರ್ತ್ ಕ್ವೆಶನಿಗೆ ಆನ್ಸರು ಕೈಟ್. ಓಕೆ, ಫಿಫ್ತ್ ಕ್ವೆಶನ್ ಏನಿದೆ, ದ ಮೆಜರ್ಸ್ ಆಫ್ 2 adjacent angles of a parallelogram are in the ratio of 3:2. ಫೈಂಡ್ ದ ಮೆಜರ್ ಆಫ್ ಈಚ್ ಆಫ್ ದ ಆ್ಯಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಅಂತ ಕೇಳಿದ್ದಾರೆ. ನೋಡಿ, 1 3 ಅಂತ ಇದೆ, ಇನ್ನೊಂದು 2 ಇದೆ. ರೇಷಿಯೋ 3:2 ರೇಷಿಯೋ ಇರೋದ್ರಿಂದ ಲೆಟ್ 2 adjacent angles be 3x and 2x. ಸೊ ಈ ಆ್ಯಂಗಲನ್ನು 3x ಅಂತ ತಗೊಳ್ಳೋಣ, ಈ ಆ್ಯಂಗಲನ್ನು 2x ಅಂತ ತಗೊಳ್ಳೋಣ. ವಿ ನೋ ದಟ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇದ್ದರೆ ದ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಎಷ್ಟಿರಬೇಕು, 3x
ಪ್ಲಸ್ 2x ಇಸ್ ಈಕ್ವಲ್ ಟು 180 ಡಿಗ್ರಿ ಇರಬೇಕು. ಸೊ 5x ಇಸ್ ಈಕ್ವಲ್ ಟು 180 ಡಿಗ್ರಿ, ಅಲ್ಲಿಗೆ x ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 5 ಆಗುತ್ತೆ. 5 1 5, 5 3 15, ಇಲ್ಲಿಗ 3 ಉಳಿದಿದೆ. 5 6 30. ಸೊ ಎಷ್ಟಾಯಿತು ಎಕ್ಸ್ ವ್ಯಾಲ್ಯೂ? ಎಕ್ಸ್ ಇಸ್ ಈಕ್ವಲ್ ಟು 36 ಡಿಗ್ರಿ ಆಯಿತು. ಸೊ ಇಲ್ಲಿ ಒನ್ ಆ್ಯಂಗಲ್ ಎಷ್ಟಿದೆ? 3x ಇದೆ. 3x ಅಂದರೆ 3 ಇಂಟು 36. ಅಲ್ಲಿಗೆ 6 3 18 8 ದಶಕ 1 3 3 9 1 10 180 ಡಿಗ್ರಿ. ಒಂದು ಆ್ಯಂಗಲ್ ಬಂದು 180 ಡಿಗ್ರಿ, ಇನ್ನೊಂದು 2x ಇದೆ ಅಂದರೆ 2 ಇಂಟು 36. ಸೊ 2 6 12 2 ದಶಕ 1 2 3 6 1 7 72 ಡಿಗ್ರಿ. ಅಲ್ಲಿಗೆ ಒಂದು ಆ್ಯಂಗಲ್ ಏನಿದೆ 3x ಇಸ್ ಈಕ್ವಲ್ ಟು 108 ಡಿಗ್ರಿ, 2x ಇಸ್ ಈಕ್ವಲ್ ಟು 72 ಡಿಗ್ರಿ. ಇವೆರಡು ಆ್ಯಂಗಲ್ಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. Question number 6. Two adjacent angles of a parallelogram have equal measure. Find the measure of each of the angles of a parallelogram ಅಂತ ಕೊಟ್ಟಿದ್ದಾರೆ. ಒಂದು ರಫ್ ಸ್ಕೆಚನ್ನು ಹಾಕೊಂಡಿದ್ದೀವಿ ಇಲ್ಲಿ ABCD ಅಂತ. ಇಲ್ಲೇನು ಮಾಡಿದ್ದಾರೆ, ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಅಡ್ಜಸೆಂಟ್ಸ್ ಏನಿದೆಯಲ್ಲ ಇದರ ಒಂದು ಮೆಷರ್ ಏನಿದೆ ಅದು ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಲೆಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಬಿ ಎಕ್ಸ್. ಇವೆರಡರ ಮೆಷರ್ ಏನಿದೆ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ಓಕೆ, ಸಿನ್ಸ್ ಸಮ್ ಆಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಅಂದರೆ ಏನು ಹೇಳಿದೆ ಹೇಳಿ? 180 ಡಿಗ್ರಿ ಇರಬೇಕು. ಹಾಗಾಗಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂದರೆ ಇದು ಕೂಡ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ ಎಕ್ಸ್ ಪ್ಲಸ್ ಎಕ್ಸ್ ಇರೋದನ್ನ ಆ್ಯಡ್ ಮಾಡ್ಕೊಳ್ಬೋದು ನಾವು. ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2x ಆಗುತ್ತೆ, 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180, ಈ 2 ಏನಾಗುತ್ತೆ ಈ ಕಡೆ ಬರುತ್ತೆ. ಸೊ 2 1 2, 2 9 18. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 90 ಡಿಗ್ರಿ. ಸೊ ಎರಡು ಆ್ಯಂಗಲ್ಸಿನ ವ್ಯಾಲ್ಯೂ ಎಷ್ಟಾಯಿತು? 90 ಡಿಗ್ರಿ ಆಯಿತು. 90 ಪ್ಲಸ್ 90 ಈಸ್ 180 degree. Question number 7. The adjacent figure HOPE is a parallelogram. Find the angle measures x, y and z. State the properties you use to find them ಅಂತ ಹೇಳಿದ್ದಾರೆ. ಇದು ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿರೋದು. ಇದರಲ್ಲಿ ನಾವು ಎಕ್ಸ್ ವೈ ಮತ್ತು ಝೆಡ್ ಮೆಷರ್ಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ನಾವಿಲ್ಲಿ ಯಾವ ಪ್ರಾಪರ್ಟಿ ಮೇಲೆ ಇದನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೋಡಿ, ವೈ ಮತ್ತು ಇಲ್ಲಿ 40 ಏನಿದೆ ನಾನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಒಂದು ಲೈನ್ ಇದೆ ಅಲ್ಲ ಈ ಥರ ಝೆಡ್ ಶೇಪಲ್ಲಿ ನೋಡಿ, ಇ ಪಿ ಆ್ಯಂಡ್ ಹೆಚ್ ಝೆಡ್. ಸೊ ಇಲ್ಲಿ ವೈ ಈ ಕಡೆ ಸೈಡ್ ಬರುತ್ತೆ, ಝೆಡ್ ಇಲ್ಲಿ ಬರುತ್ತೆ, ಜೊತೆಗೆ 40 ಇಲ್ಲಿ ಬರುತ್ತೆ. ಸೊ 40 ಡಿಗ್ರಿ ಇಲ್ಲಿ ಬರುತ್ತೆ ಅಂದರೆ ಝೆಡ್ ಶೇಪಲ್ಲಿ ಇರೋದ್ರಿಂದ ಇವನ್ನ ನಾವು ಏನಂತ ಕರಿತೀವಿ? ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ ಅಲ್ವಾ? ಸೊ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರುತ್ತೆ ನೋಡಿ, ವೈ ಈ ಕಡೆ 40 ಈ ಕಡೆ ಈಕ್ವಲ್ ಆಗಿರ್ತವೆ. ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾವು ಬರಿಬೋದು ವೈ ಈಸ್ ಈಕ್ವಲ್ ಟು 40 ಡಿಗ್ರಿ ಬಿಕಾಸ್ ದೇ ಆರ್ ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ. ಓಕೆ, ಸೊ ವೈ ವ್ಯಾಲ್ಯೂ ಏನೋ ಬಂತು ನಮಗೀಗ. ಸೊ ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ಎಕ್ಸಿಗೆ ಆಪೋಸಿಟ್ ಇರೋ ಆ್ಯಂಗಲ್ದು ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಯಾವ ರೀತಿನಲ್ಲಿ ಕಂಡುಹಿಡಿತೀವಿ ಅಂದರೆ ಈ ಹೆಚ್ ಒ ಪಿ ಆ್ಯಂಗಲ್ ಏನಿದೆ ಅಥವಾ ಓ ಆ್ಯಂಗಲ್ ಏನಿದೆ ಇದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓ ಆ್ಯಂಗಲ್ ಅಂದರೆ 2 ಬರೋದ್ರಿಂದ ಹೆಚ್ ಒ ಪಿ ಅಂತ ತಗೊಳ್ಳೋಣ. ಸೊ ಆ್ಯಂಗಲ್ ಹೆಚ್ ಒ ಪಿ ಪ್ಲಸ್ 70 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಬರಬೇಕು ಬಿಕಾಸ್ ದೇ ಆರ್ ಲೀನಿಯರ್ ಆ್ಯಂಗಲ್ಸ್. ಸೊ ಇಲ್ಲಿಗ ನಮಗೆ ಹೆಚ್ ಒ ಪಿ ಆ್ಯಂಗಲ್ ಬೇಕು ಅಂದರೆ 180 ಡಿಗ್ರಿ, ಈ 70 ಇರೋದು ಈ ಕಡೆ ಹೋದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಆ್ಯಂಗಲ್ ಹೆಚ್ ಒ ಪಿ ಈಸ್ ಈಕ್ವಲ್ ಟು 80 ಮೈನಸ್ 70 ಈಸ್ 10. ಸೊ 110 ಡಿಗ್ರಿ ಆಗುತ್ತೆ. ಸೊ ಇದು 110 ಡಿಗ್ರಿ ಇದ್ದರೆ ಎಕ್ಸು ಕೂಡ 110 ಡಿಗ್ರಿನೇ ಇರುತ್ತೆ. ಯಾಕೆ ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಎಕ್ಸ್ ವ್ಯಾಲ್ಯೂ ಬಂತು ಬಿಕಾಸ್ ದೇ ಆರ್ ಆಪೋಸಿಟ್ ಆ್ಯಂಗಲ್ಸ್. ಪ್ರಾಪರ್ಟಿನ ಮೆನ್ಷನ್ ಮಾಡಬೇಕು. ಇಲ್ಲಿ ಕೇಳಿದ್ದಾರೆ ಸ್ಟೇಟ್ ದ ಪ್ರಾಪರ್ಟಿ ಯು ಯೂಸ್ ಅಂತ. ಸೊ ಇಲ್ಲಿ ನಮಗೀಗ ವೈ ಸಿಕ್ಕಿದೆ, ಎಕ್ಸ್ ಸಿಕ್ಕಿದೆ.
ನೆಕ್ಸ್ಟ್ ನಾವೇನು ಮಾಡಬೇಕು, ಝೆಡ್ನ ಕಂಡುಹಿಡಿಬೇಕು ಅಂದರೆ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಥವಾ ಅಡ್ಜಸೆಂಟ್ ಆ್ಯಂಗಲ್ಸ್, ಆಲ್ಟರ್ನೇಟಿವ್ ಅಲ್ಲ, ಅಡ್ಜಸೆಂಟ್ ಆ್ಯಂಗಲ್ಸ್, ಅಕ್ಕಪಕ್ಕ ಆ್ಯಂಗಲ್ಸ್ ಇರೋದನ್ನ ನೋಡೋಣ. ಅಥವಾ ಎಕ್ಸ್ದು ವ್ಯಾಲ್ಯೂ ಗೊತ್ತಾಗಿದೆ ಅಲ್ವಾ, ಇವಾಗ ಯಾವುದಾದ್ರೂ ತಗೊಳ್ಳಿ ಅಡ್ಜಸೆಂಟ್ ಆ್ಯಂಗಲ್ಸ್ನ. ಸೊ ಅಡ್ಜಸೆಂಟ್ ಆ್ಯಂಗಲ್ಸ್ ಹೆಚ್ ಪ್ಲಸ್ ಓ ಈಸ್ ಈಕ್ವಲ್ ಟು 180 ಡಿಗ್ರಿ ಬರಬೇಕು ನಮಗೆ. ಹೆಚ್ಚಲ್ಲಿ ಏನಿದೆ ಅಲ್ಲಿ 40 ಡಿಗ್ರಿ ಪ್ಲಸ್ ಝೆಡ್ ಪ್ಲಸ್ 110 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಝೆಡ್ನ ಉಳಿಸ್ಕೊಳ್ಳೋಣ. 180 ಡಿಗ್ರಿ ಮೈನಸ್ 110 ಪ್ಲಸ್ 40 ಅಂದರೆ 150 ಡಿಗ್ರಿ ಆಗುತ್ತೆ. ಸೊ ಝೆಡ್ ಈಸ್ ಈಕ್ವಲ್ ಟು 180ಯಲ್ಲಿ 150 ಹೋದರೆ ಎಷ್ಟು, 30 ಡಿಗ್ರಿ. ಸೊ ಝೆಡ್ ವ್ಯಾಲ್ಯೂ ಕೂಡ ಎಷ್ಟು ಬಂತು, 30 ಡಿಗ್ರಿ ಆಯಿತು. ಓಕೆನಾ. ಸೊ ಇದು ಟೋಟಲ್ ಆಗಿ 70 ಅಂದರೆ ಇದು ಟೋಟಲ್ ಆಗಿ ಎಷ್ಟಿರುತ್ತೆ, 70 ಡಿಗ್ರಿನೇ ಆಗುತ್ತೆ. ಸೊ 70 ಪ್ಲಸ್ 110 ಈಸ್ ಈಕ್ವಲ್ ಟು 180. ಇಲ್ಲಿ 110 ಪ್ಲಸ್ 70 ಈಸ್ ಈಕ್ವಲ್ ಟು 180. ಹಾಗಾಗಿ ಟೋಟಲ್ ಎಷ್ಟಾಗುತ್ತೆ, 360 ಡಿಗ್ರಿ ಆಗುತ್ತೆ ಪ್ಯಾರಲಲೋಗ್ರಾಮಿನ ಟೋಟಲ್ ಸಮ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ. ಓಕೆನಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು 110 ಡಿಗ್ರಿ, ವೈ ಈಸ್ ಈಕ್ವಲ್ ಟು 40 ಡಿಗ್ರಿ ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು 30 ಡಿಗ್ರಿ ಈಸ್ ಅವರ್ ಆನ್ಸರ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.